ಸುಜಯ್ ನಮಸ್ಕಾರ. ನಮಸ್ತೆ. ಯಾವ ಊರು ನಿಮ್ಮದು? ನನ್ನದು ಪೆರಡೂರು, ಉಡುಪಿ ಜಿಲ್ಲೆ. ಓಕೆ, ಎಷ್ಟು ವರ್ಷ ಈಗ ನಿಮ್ಗೆ? ನನಗೆ 24 ವರ್ಷ. ಏನ್ ಓದಿದ್ದೀರಿ? ನಾನು 10th ಲಾಸ್ಟ್ ಮಾಡಿದ್ದೀನಿ. ಯಾಕೆ ಮತ್ತೆ ಓದ್ಲಿಲ್ಲ? ಎಜುಕೇಶನ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಜಾಬ್ಗೆ ಅಂತ ಹೋಗಿದ್ದೆ. ಏನಾಗಿದ್ದು ಇದು ಅನಾಹುತ ಸುಜಯ್? ನಾನಂದ್ರೆ ಲಾಕ್ಡೌನ್ ಟೈಮ್ ಅಲ್ಲಿಗೆ ಸೌಂಡ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಲಾಕ್ಡೌನ್ ಆದ್ರ ಮೇಲೆ ಕೆಲಸ ಇರಲಿಲ್ಲ, ಜಾಬ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಮೈಸೂರಿಗೆ ನೆಲಮಂಗಲ ಅಂತ ಮೈಸೂರಿಗೆ ಹೋಗಿದ್ದೆ. ಹೋದಾಗ ಹೋಗಿ 25 ಡೇಸ್ಗೆ ಹಪ್ಪಳದ ಮಿಷನ್ ಅಲ್ಲಿ ಸಿಕ್ಕಿತ್ತು. ಕೈ ಸಿಕ್ಕಿ ಮಿಷನ್ ಒಳಗೆ ಹೋಗಿ ಹೊಡಿಯಾಗಿದ್ದು. 2 ವರ್ಷ ಬೇಕಾಯ್ತು ರಿಕವರಿ ಆಗ್ಲಿಕ್ಕೆ. ಇವಾಗ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಅನಾಹುತ ಆದ ನಂತರ ತುಂಬಾ ನೋವಾಗಿರ್ತದೆ. ಸೊ ಈ ನೋವಿನಿಂದ ನೀವು ಹೇಗೆ ಹೊರಗೆ ಬಂದ್ರಿ ಸುಜಯ್? ಅಂದ್ರೆ ಅನಾಹುತ ಆದ್ರ ಮೇಲೆ ಒಂದು ಸತಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಕೈ ಇಲ್ದಿದ್ದು ಕೈನ ಕಳ್ಕೊಂಡ್ರ ಮೇಲೆ ಆ ನೋವನ್ನು ತಡ್ಕೊಳಕ್ಕಾಗದೆ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ನನಗೆ ಫ್ರೆಂಡು ಫ್ಯಾಮಿಲಿ ಎಲ್ಲ ನಾವಿದ್ದೇವೆ ನಿನ್ ಜೊತೆ ಅಂತ ಪಕ್ಕದ ಮನೆಯವರು, ಅಣ್ಣನವರು, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಆಗಿ ನಿಂತು ಅಂದ್ರೆ ಆ ನೋವಿಂದ ಸ್ವಲ್ಪನೇ ಆಗಿ ಹೊರಗೆ ಬಂದು. ಆದ್ರೆ ಇವಾಗ್ಲೂ ಬೇಜಾರಿದೆ. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಕೆಲಸಕ್ಕೆ ಸೇರಿದ್ದೀನಿ. ಬಹಳ ಚುರುಕಿನ ಹುಡುಗ. ಪ್ರಾರಂಭದಲ್ಲಿ ನನಗೆ ಫೋನ್ ಮಾಡಿ ಕೆಲಸ ಕೇಳಿದ್ದ. ನಾನು ಅದಕ್ಕೆ ಆಯಿತು ಬಾ ಅಂತ ಹೇಳಿದೆ. ನನ್ನ ಕೈ ತುಂಡಾಗಿದೆ ಹೇಳಿದ. ಆಯಿತು ಬಾ, ಒಂದ್ಸಲ ಬಂದು ಮಾತಾಡಿ ಹೋಗು ಅಂತ ಹೇಳಿದೆ. ಮತ್ತೆ ಅವನು ಕಾಲ್ ಮಾಡಿದಾಗ ಅವನು ಮಾತಾಡಿದೇನೋ ನೆಗೆಟಿವ್ ಅನ್ನೋ ಭಾವನೆ ನನ್ನಲ್ಲಿ ಬಂತು. ಮತ್ತೆ ಅಲ್ಲ, ಅದು ಮತ್ತೆ ಕೂಡಲೇ ನಾನು ಎಲ್ಲ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅನ್ನೋ ಅಂತ ಮಾತು ಹೇಳಿದ ಕೂಡಲೇ ನನಗೆ ಖುಷಿ ಆಯಿತು. ನೀನು ಬಾ ಅಂತ ಹೇಳಿದ್ದೆ. ಆದರೆ ಅವನನ್ನು ನೋಡುವಾಗ ಇವತ್ತು ಒಂದು ಕೈಯಲ್ಲಿ 2 ಅಲ್ಲ 3 ಜನರ ಕೆಲಸ ಮಾಡ್ತಾನೆ ನಾನು. ಅಷ್ಟೊಂದು ಖುಷಿ ಆಗ್ತದೆ. ಮತ್ತೆ ಈ ಹುಡುಗರೆಲ್ಲ ಪರಾವಲಂಬಿಗಳಾಗಿ ಬದುಕೋಕ್ಕಿಂತ ಸ್ವಾವಲಂಬಿಗಳಾಗಿ ಬದುಕುವಂತ ಒಂದು ಇರಾದೆಯಲ್ಲಿ ಅವನು ಬರ್ತಾ ಇದ್ದಾನೆ. ಮತ್ತೆ ಅವನು ತುಂಬಾ ಪಾಸಿಟಿವ್ ಇದ್ದಾನೆ. ಅದು ನನಗೆ ಬಹಳ ಖುಷಿ ಆಯಿತು. ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮೆಸೇಜ್ ಅವನಿಂದಾಗಿ ಸಿಗ್ತಾ ಉಂಟು.